ಇಲ್ಲ, ನಾನು ಅದು ಸವಿಸ್ತರವಾದಂಥ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ಜಸ್ಟ್ ಹೀಗೆ ಟ್ರಾವೆಲ್ ಮಾಡ್ತಾ ಇದ್ದಲ್ಲ ಹೈದರಾಬಾದ್ಲಿಂದ ಇಲ್ಲಿಗೆ. ಸೊ ನಾನು ಟಿ ವಿ ಆಗಲಿ ಮತ್ತು ಬೇರೆ ಮೆಸೇಜ್ ನಂಗೆ ಸಿಕ್ಕಿಲ್ಲ. ಯಾವ ರೀತಿಯಾಗಿ ದಾಳಿ ಆಗಿದೆ, ಹೇಗಾಗಿದೆ ಮತ್ತು ಎಷ್ಟು ಜನ ಅದರಲ್ಲಿ ಟೆರರಿಸ್ಟು ಹೋಗಿದ್ದಾರೆ ಅದೆಲ್ಲ ನೋಡೋಣ. ದಿಸ್ ಈಸ್ ಎ ರುಟೀನ್ ಕೋರ್ಸ್. ಇದು ಟೆರರಿಸ್ಟ್ ಮೇಲೆ ಮತ್ತು ಬಾರ್ಡರ್ನಲ್ಲಿ ಕ್ರಾಸ್ ಫೈರಿಂಗು ಮಾಡಿಸ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಎಲ್ಲ ಸರ್ಕಾರಗಳು ಕೂಡ ಮಾಡ್ಕೊತ ಬಂದಿವೆ. ನಮ್ಮ ಸರ್ಕಾರ ಇದ್ದಾಗೂ ಕೂಡ ಸುಮಾರು 6 ಸಾರಿ ಇದೇ ರೀತಿಯಾಗಿ ದಾಳಿ ಆಗಿವೆ. ಈಗೂ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ರಕ್ಷಣೆಗಾಗಿ ಏನು ಮಾಡಬೇಕು ಅದನ್ನು ನಮ್ಮ ಸೈನಿಕರು ಮಾಡಬೇಕು. ಮತ್ತು ನಮ್ಮ ಸೈನಿಕರು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಸರಹದ್ದನ್ನು ಕಾಪಾಡೋಕ್ಕೆ ಏನು ಕ್ರಮ ತೆಗಿತಾರೋ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ, ಈಗೂ ವ್ಯಕ್ತಪಡಿಸ್ತೇವೆ. ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಇದೇನು ಸರ್ಕಾರ ಕ್ರಮ ತಗೊಳ್ತಕ್ಕಂಥದ್ದಲ್ಲ. ಇದು ಆರ್ಮಿ ತನ್ನ ನಿರ್ಣಯವನ್ನು ಆವಾಗ ತೆಗೆದುಕೊಳ್ತಾರೆ ಮತ್ತು ಅವ್ರು ತೆಗೆದುಕೊಂಡಂಥ ನಿರ್ಣಯಗಳಿಗೆ ಇಡೀ ದೇಶ ಬೆಂಬಲಿಸಬೇಕು. ಮತ್ತು ನಾವು ಇಡೀ ದೇಶದ ಜನ ಒಂದಾಗಿ ಸೈನಿಕರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಬಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇವತ್ತು ಆಲ್ ಪಾರ್ಟಿ ಮೀಟಿಂಗ್ನು ಕೂಡ ಸೇರ್ತಾ ಇದ್ದಾರೆ ಡೆಲ್ಲಿಯಲ್ಲಿ. ಅಲ್ಲಿಯೂ ಕೂಡ ಇದೇ ನಿರ್ಣಯವನ್ನು ಆಗ್ತದೆ. ಅದಕ್ಕಾಗಿ ಇದು ಈ ನಮ್ಮ ಸೈನಿಕರು ಮಾಡ್ತಕ್ಕಂಥ ಕಾರ್ಯಾಚರಣೆ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು, ಡಿಫರೆನ್ಸ್ ಆಫ್ ಒಪಿನಿಯನ್ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ನೋಡ್ರಿ, ಅವ್ರು ಎಷ್ಟೇ ಮಾಡಿದ್ರೂ ಕೂಡ ನಮ್ಮ ರಕ್ಷಣೆಗಾಗಿ ನಾವೇನು ಅತಿಕ್ರಮಣ ಮಾಡಬೇಕು ಅಥವಾ ಅದಕ್ಕೆ ಪ್ರತಿಕಾರ ಮಾಡಬೇಕು ಮಾಡೇ ಮಾಡಿದ್ವಿ. ಹಿಂದೂ ಮಾಡಿ ತೋರಿಸಿದ್ದೇವೆ. ಅವರಿಗೆ ಆ ದೇಶದ 2 ತುಕಡಿ ಆಯಿತು. ಬಾಂಗ್ಲಾದೇಶಕ್ಕೆ ಲಿಬರೇಟ್ ಮಾಡಿಕೊಟ್ಟಿದ್ದೇವೆ. 1 ಲಕ್ಷ ಸೈನಿಕರನ್ನು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಜೈಲಿನಲ್ಲಿ ಇಟ್ಟಿದ್ರು. 1 ಲಕ್ಷ. ಅವರೆಲ್ಲರೂ ಕೂಡ ಬಿಡುಗಡೆ ಮಾಡ್ಕೊಂಡು ಹೋದರು. ಈಗ ಅವರು ಪುನಃ ಏನಾರ ಮಾಡಿದ್ರೆ ಇವತ್ತು ನಮ್ಮ ಸೈನಿಕರು ಅದೇ ಪಾಠ ಕಲಿಸ್ತಾರೆ.